5-6 ಕಾರ್ಯಕ್ರಮ ಇದೆ. ಅದರಲ್ಲಿ ಒಂದು ನಾಗಠಾಣದಲ್ಲಿ ಬಸ್ ನಿಲ್ದಾಣದ ಉದ್ಘಾಟನೆ 1.5 ಕೋಟಿದು. ಆಮೇಲೆ ದೇವರಹಿಪ್ಪರಿಗಿನಲ್ಲಿ 4.5 ಕೋಟಿದು ಬಸ್ ನಿಲ್ದಾಣ ಉದ್ಘಾಟನೆ. ಮತ್ತು ಬಸ್ ಸಿಂದಗಿನಲ್ಲಿ ಬಸ್ ಸ್ಟ್ಯಾಂಡ್ಗೆ ಶ್ರೀ ಚನ್ನವೀರ ಸ್ವಾಮೀಜಿ ಅವರ ಹೆಸರನ್ನು ಆ ಬಸ್ ಸ್ಟ್ಯಾಂಡ್ಗೆ ನಾಮಕರಣ ಮಾಡ್ತಾಯಿದ್ದೀವಿ. ಈ 3 ಇವತ್ತಿನ ಕಾರ್ಯಕ್ರಮ. ಮಧ್ಯಾಹ್ನದ ಮೇಲೆ ಬೇರೆ ಇದೆ, ಅದು ರಾಯಚೂರು ಜಿಲ್ಲೆದು. ಮತ್ತು ಇದರಲ್ಲಿ ಸ್ಟ್ಯಾಚ್ಯೂ ಕೂಡ ಇಟ್ಟಿದ್ದಾರೆ ಬಿಜಾಪುರ ಬಸ್ ಸ್ಟ್ಯಾಂಡಲ್ಲಿ, ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು. ಅದು ನಾಮಕರಣಕ್ಕೆ MB ಪಾಟೀಲರು ಲೆಟ್ರ್ ಕಳಿಸಿದ್ರು, ಅನುಮೋದನೆ ಕೊಟ್ಟಿದ್ದೀನಿ, ಗೆಜೆಟ್ ಆಗಬೇಕು. ಗೆಜೆಟ್ ಆದಮೇಲೆ ನಾಮಕರಣ ಮತ್ತು ಇನ್ನೊಂದ್ಸಲ ಕಾರ್ಯಕ್ರಮ ಇರುತ್ತೆ. ನೆನ್ನೆ ಒಂದಿತ್ತು, ಅದು ನಮ್ಮ ತಾಳಿಕೋಟೆ ಬಸ್ ಸ್ಟ್ಯಾಂಡು ಅವರು ಇದು ಅಹಮದಾಬಾದ್ ಹೋಗಿದ್ದರಿಂದ ಅದೊಂದು ಮುಂದಕ್ಕೆ ಹೋಯಿತು. ವಿರೋಧ ಪಕ್ಷಗಳು ಬರೀ ಗ್ಯಾರಂಟಿ. ಆಮೇಲೆ ವಿರೋಧ ಪಕ್ಷಗಳು, ಅದರಲ್ಲಿ ವಿಶೇಷವಾಗಿ BJP ಪಕ್ಷ ಸುಳ್ಳುಗಾರರ ಪಕ್ಷ. ಸುಳ್ಳು ಹೇಳೋದ್ರಲ್ಲಿ ಈ ಪ್ರಪಂಚದಲ್ಲೇ BJPಯವರಷ್ಟು ನಿಸ್ಸೀಮರು ಯಾರೂ ಇಲ್ಲ. ಅವರೆಲ್ಲ ಜರ್ಮನ್ನಲ್ಲಿ ಹಿಟ್ಲರ್ ಹತ್ರ ಒಬ್ಬ ಮಂತ್ರಿ ಇದ್ದ, ಗೋಬಲ್ಸ್ ಅಂತ. ಅವನು ಮಂತ್ರಿ, ಅವನಿಗೆ ಯಾವ ಪೋರ್ಟ್ಫೋಲಿಯೋನೇ ಇಲ್ಲ, ಪೋರ್ಟ್ಫೋಲಿಯೋ ಇಲ್ಲ ಅವನಿಗೆ. ಅವನಿಗೇನು ಪೋರ್ಟ್ಫೋಲಿಯೋ ಅಂದರೆ ಒಂದು ಸುಳ್ಳನ್ನ 100 ಸಲ ಹೇಳಿ ನಿಜ ಮಾಡೋದು. ಅವ್ರ ವಂಶಸ್ಥರು ಈ BJPಯವರು, ಅವ್ರ ವಂಶಸ್ಥರು. ಈಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ 140 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಎಷ್ಟು? 140 ಲಕ್ಷ ಕೋಟಿಗಿಂತಲೂ ಹೆಚ್ಚು ಸಾಲ ಮಾಡಿದ್ದಾರೆ. ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ 2014ವರೆಗೂ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋವರೆಗೂ ನಮ್ಮ ದೇಶದ ಸಾಲ ಕೇವಲ 53 ಲಕ್ಷ ಕೋಟಿ ಇತ್ತು. 53 ಲಕ್ಷ ಕೋಟಿ. ನರೇಂದ್ರ ಮೋದಿಯವರು ಎಷ್ಟು ಮಾಡಿದ್ದಾರೆ? 140 ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ. ಆಮೇಲೆ ಹೇಳಿ ಕೇಳಿ ಇವತ್ತು ಜನಾಕ್ರೋಶ ಏನೋ ಕಾರ್ಯಕ್ರಮ ಹಾಕ್ಕೊಂಡು ವಿಜಯೇಂದ್ರ ಅವರು ಮತ್ತು ಅಶೋಕ್ ಅವರು, ನಾರಾಯಣ ಸ್ವಾಮಿ ಅವರು ಎಲ್ಲ ಬಿಡುವಾಗಿದ್ದಾರೆ. ಈಗ ವಿಪಕ್ಷದಲ್ಲಿದ್ದಾರಲ್ಲ, ಎಲ್ಲ ನೆನ್ನೆ ಮೈಸೂರಿಗೆ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನೆನ್ನೆ ಏನು ಮಾಡಿದೆ? ಗ್ಯಾಸ್ ಬೆಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ 2 ರೂಪಾಯಿ ಸುಂಕ ಹಾಕಿದ್ದಾರೆ. ಅದನ್ನು ಯಾರಿಗೆ ಕಡಿಮೆ ಮಾಡಬೇಕಾಗಿತ್ತು? ಜನಕ್ಕೆ ಕಡಿಮೆ ಮಾಡಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ತಗೊಳ್ತಾ ಇದ್ದಾರೆ. ಒಟ್ಟು ಕೇಂದ್ರ ಸರ್ಕಾರ 2011ರಿಂದ 11 ವರ್ಷದಲ್ಲಿ 36 ಲಕ್ಷ ಕೋಟಿ. ಎಷ್ಟು? 36 ಲಕ್ಷ ಕೋಟಿ 36.50 ಲಕ್ಷ ಕೋಟಿ ಸುಂಕ ವಸೂಲಿ ಪೆಟ್ರೋಲು ಡೀಸೆಲಿಂದ ಮಾಡಿಕೊಂಡಿದೆ. ಸುಲಿಗೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಒಂದು ಕಡೆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಆರೋಪ ಮಾಡಿ ಜನಾಕ್ರೋಶ ಯಾತ್ರೆ ಮಾಡೋ BJPಯವರು ಮತ್ತೆ ಅಡುಗೆ ಅನಿಲ ಮತ್ತು ಡೀಸೆಲ್ ರೇಟ್ ದರ ಏರಿಕೆ ಮಾಡೋದು, ಅದಕ್ಕೆ ಈಗ ನಮ್ಮ ವಿರುದ್ಧ ಅವರು ಜನಾಕ್ರೋಶ ಕಾರ್ಯಕ್ರಮ ಹಾಕಿದ್ರಲ್ಲ, ಅದಕ್ಕೆ ನಾನು ವಿಜೇಂದ್ರ ಅವರಿಗೆ ಮತ್ತು ಅಶೋಕ್ ಅವರಿಗೆ, ನೀವು ನಮ್ಮ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಏನು ಮಾಡೋಕ್ಕೆ ಹೊರಟಿದ್ರಲ್ಲ, ಅದನ್ನು ಕೇಂದ್ರ ಸರ್ಕಾರ ನಿಮ್ಮ ತಾಕತ್ತಿದ್ರೆ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಅಂತ ಅವ್ರಿಗೆ ಹೇಳ್ತೀನಿ. ಇವರು ಉತ್ತರ ಕುಮಾರ್ ಇದ್ದಂಗೆ, ಯಾರು ಈ BJPಯವರು ಇದ್ದಾರಲ್ಲ, ಉತ್ತರ ಕುಮಾರ್ ಇದ್ದಂಗೆ. ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಷ್ಟೇ. ಆಮೇಲೆ ನಮ್ಮ ರಾಜ್ಯದ ನೆಲ, ಜಲ ಅಥವಾ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು 5 ಕೋಟಿ ಪ್ರತಿ ವರ್ಷ 5 ಲಕ್ಷ ಕೋಟಿ GST ಹೋಗುತ್ತಲ್ಲ, ಅದಕ್ಕೆ ಪೂರಕವಾಗಿ ಅವ್ರು ಎಷ್ಟು ಕೊಡ್ತಾರೆ? ನಮಗೆ 13 ಪೈಸೆ ಅಷ್ಟು ಕೊಡ್ತಾರೆ. ಅದನ್ನು ಕೇಳೋ ತಾಕತ್ತಿಲ್ಲ ಇವರಿಗೆ. ಯಾರಿಗೆ? ನರೇಂದ್ರ ಮೋದಿ ಹತ್ರ ನಿಂತ್ಕೊಂಡು ಕೇಳೋ ಶಕ್ತಿನೇ ಇಲ್ಲ ಇವರು. ಈ MP ಗೆದ್ದಿದ್ದಾರಲ್ಲ, ಈ ನಿಷ್ಪ್ರಯೋಜಕರು ಇವರು. ನಮ್ಮ ರಾಜ್ಯದ ಮಂತ್ರಿಗಳಾಗಿದ್ದಾರಲ್ಲ, ಅವರು ಕೂಡ ನಮ್ಮ ರಾಜ್ಯದ ಪರ ಹೋರಾಟ ಮಾಡಲ್ಲ. ಇಂಥವರು ಗೆದ್ದಿದ್ದು ನಮ್ಮ ರಾಜ್ಯದ ದುರದೃಷ್ಟ. ಬಸ್ಸುಗಳ ಸಂಖ್ಯೆ ಹಿಂದೆ 4 ವರ್ಷ 2019ರಿಂದ 23ವರೆಗೂ 4 ವರ್ಷ ಸತತವಾಗಿ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಇಲ್ಲೇ ನಮ್ಮ MD ಇದ್ದಾರೆ, ಕೇಳಿ. 4 ವರ್ಷಗಳ ಕಾಲ
ಒಂದು ಬಸ್ಸು ತೊಗೊಂಡಿರಲಿಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ. ಆಮೇಲೆ ರಿಟೈರ್ಮೆಂಟ್ ಆಗಿದ್ರಲ್ಲ 14,000 ಜನ ರಿಟೈರ್ಮೆಂಟ್ ಆಗಿದ್ದರು, ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ನಾನು ಬಂದಮೇಲೆ ಗುಲ್ಬರ್ಗಾದಲ್ಲಿ 1,600 ಜನಕ್ಕೆ ಉದ್ಯೋಗ ಕೊಟ್ವಿ, ಕಂಡಕ್ಟ್ರು ಡ್ರೈವರ್ಸು. ಮತ್ತೊಂದು 250 ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ವಿ. ಹೋದ ವರ್ಷ ಎಷ್ಟು ಬಸ್ ತೊಗೊಂಡಿದ್ದು ರಚಪ್ಪ? ಸರ್ 2 ವರ್ಷದಲ್ಲಿ 1031 ಬಸ್. 1031 ಬಸ್ಸು 2 ವರ್ಷದಲ್ಲಿ ತೊಗೊಂಡ್ವಿ. ಅವ್ರು 4 ವರ್ಷದಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಆಮೇಲೆ ಈಗ ಮತ್ತೆ 2,000 ಬಸ್ ಕೊಟ್ಟಿದ್ದಾರೆ ಮನೆ ರಿವೈಸ್ಡ್ ಇದೆ ಬಡ್ಜೆಟಲ್ಲಿ. ಆವಾಗ ಇಲ್ಲಿ ಮತ್ತೆ 700-800 ಬಸ್ ಈ ವರ್ಷ ಸೇರಿಸ್ತೀವಿ. ಯಾರಿಗೆ? ರಾಜ್ಯ ಸರ್ಕಾರ ಬರೋದು ಬಾಕಿ ಇದೆ. ಆಮೇಲೆ ನಮ್ಗೆ 2,000 ಕೋಟಿಯಷ್ಟು ರಾಜ್ಯ ಸರ್ಕಾರ ನಮಗೆ ಸಾಲ ಕೊಡಿಸಿ ರಾಜ್ಯ ಸರ್ಕಾರನೇ ತೀರಿಸ್ತಾ ಇದೆ. ನಮಗೇನು ಬರ್ಡನ್ ಇಲ್ಲ. 2,000 ಕೋಟಿ ಸಾಲ ತಗೊಳ್ಳೋಕೆ ಕೇಳಿದ್ದಾರೆ, ರಾಜ್ಯ ಸರ್ಕಾರನೇ ತೀರಿಸ್ತಾರೆ. ಅಂದರೆ ನಮ್ಗೆ ಉಚಿತವಾಗಿ 2,000 ಕೊಟ್ಟಾಗೆ. ಆಮೇಲೆ ಇದು ನಮ್ಮ ಟ್ಯಾಕ್ಸು, ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ಇದೆಯಲ್ಲ 700 ಕೋಟಿ 2 ವರ್ಷದಿಂದ ಎಕ್ಸಂಪ್ಷನ್ ಕೊಡ್ತಾ ಇದ್ದಾರೆ. ಈ ವರ್ಷನೂ ಕೂಡ ಕೊಡ್ತಾರೆ. ಸರಿ, ಹೊಸ ಬಸ್ಗಳನ್ನು ಖರೀದಿ ಮಾಡ್ತೀರಿ, ನಾನು ವಿಜಯಪುರಕ್ಕೆ ಬೆಂಗಳೂರಿಗೆ ಹೊಡೆದ್ಬಿಟ್ಟು ಬಸ್ ಕಳಿಸ್ತೀರಿ, ನಮ್ಮ ಜಿಲ್ಲೆಗೆ ಹೊಸ ಬಸ್ ಯಾಕೆ ಕೊಡ್ತಾ ಇಲ್ಲ? ಈಗ ನಾವು ಬಿಜಾಪುರ ಕಲ್ಯಾಣ ಕರ್ನಾಟಕಕ್ಕೆ ಅಂತ ಕೊಡ್ತೀವಿ. ಕಲ್ಯಾಣ ಕರ್ನಾಟಕ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನೋಡಿಕೊಂಡು MD ಅವರು ಕೊಡ್ತಾರೆ, ಬಿಜಾಪುರಕ್ಕೂ ಕೊಡ್ತೀವಿ. ಆಮೇಲೆ ಇಲ್ಲ ಆಮೇಲೆ ಇನ್ನೊಂದು ಒಂದು ನಿಮಿಷ, ಎಲ್ಲ ಸ್ವಾಯತ್ತ ಸಂಸ್ಥೆಗಳೀಗ ಈಗ ನಾನು 2ನೇ ಸರಿ ಮಿನಿಸ್ಟರ್ ಆದಮೇಲೆ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಮಾಡಿಬಿಟ್ಟಿದ್ದೀವಿ. ಬಸ್ ಕೊಂಡ್ಕೊಳ್ಳೋದು ಅವರೇ. ಆಮೇಲೆ ಏನೇನು ಪ್ರೊಕ್ಯೂರ್ಮೆಂಟ್ ಎಲ್ಲ ಮೊದಲು KSRTC ಮಾಡೋರು 4 ಕಾರ್ಪೊರೇಷನ್ಗೆ, ಅದೆಲ್ಲ ಡಿಸೆಂಟ್ರಲೈಸ್ ಮಾಡಿಬಿಟ್ವಿ. ರಿಕ್ರೂಟ್ಮೆಂಟೂ ಅವರೇ. ಯಾರು? ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಅವರು ಹೇಳಿದ್ದಾರೆ, ಇವತ್ತು ಸ್ಥಾನ ಖಾಲಿ ಇಲ್ಲ, ಮುಂದೆ ಬೇಕಾದ್ರೆ ಯಾರಾದರೂ ಆಗಲಿ, ಸತೀಶ್ ಅವರಾಗ್ಬೋದು ಅಥವಾ ಖಂಡ್ರೆ ಅವರಾಗ್ಬೋದು, ಆದ್ರೆ CM ಆಗೋದು ಗ್ಯಾರಂಟಿ ಅಂತ ಹೇಳ್ತಾರೆ. ಅವ್ರ ಮಾತಿಗೆಲ್ಲ ನಾನು ಯಾಕಪ್ಪ ಉತ್ತರ ಕೊಡಲಿ? ನಮ್ಮ KPCC ಅಧ್ಯಕ್ಷರ AICC ಅಧ್ಯಕ್ಷರು ನಮ್ಗೇನು ಹೇಳಿದ್ದಾರೆ? ಎಲ್ಲೋ ಆಚೆ ಏನೋ ಮಾತಾಡಬೇಡಿ ಅಂತ ಹೇಳಿದ್ದಾರೆ ತಾನೆ. ಆದ್ದರಿಂದ ನಾನು ಮಾಧ್ಯಮದ ಮುಂದೆ ಆ ವಿಚಾರ ಮಾತಾಡಲ್ಲ. 4 ಗೋಡೆ ಮಧ್ಯದಲ್ಲಿ ನಾವು ನಮ್ಮ ಪಕ್ಷ, ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ಅದರ ಪ್ರಕಾರ ಹೋಗ್ತೀವಿ. ಏನು ನನಗೇನೋ ಭವಿಷ್ಯದಲ್ಲಿ ನಂಬಿಕೆ ಇಲ್ಲ, ಆದರೆ ಸಂತೋಷ. ಸರ್, ಈಗ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಅದರ ಹಿನ್ನೆಲೆ ಇಲ್ಲ ಮಾಡಲ್ಲ. ಆಮೇಲೆ ಬಸ್ ದರ ಮನೆ ಏನಕ್ಕೆ ನಾವು ಮಾಡಿದ್ವಿ ಅಂದರೆ, ನಮಗೆ ಒಂದಿನಕ್ಕೆ ಹಿಂದೆ ದರ ಪರಿಷ್ಕರಣೆ ಆಗಿದ್ದು 2020ರಲ್ಲಿ. ಆಗ ಒಂದಿನಕ್ಕೆ 9.25 ಕೋಟಿ ನಮಗೆ ಡೀಸೆಲ್ ಖರ್ಚಾಗ್ತಿತ್ತು ಒಂದಿನಕ್ಕೆ. ಅದು 4 ಕೋಟಿ ಜಾಸ್ತಿ ಆಗಿತ್ತು, ಅಂದರೆ ಹತ್ತಿರ 13 ಕೋಟಿ ಆಗಿತ್ತು. ಆಮೇಲೆ 6 ಕೋಟಿ ಪ್ರತಿದಿನ ಸ್ಯಾಲ್ರೀಸು 6 ಕೋಟಿ ಬೇಕಾಗ್ತಿತ್ತು. 6 ಕೋಟಿ ಇದ್ದಿದ್ದು 12 ಕೋಟಿ ಆಯಿತು. ಅಂದರೆ ಒಂದಿನಕ್ಕೆ 9.25 ಕೋಟಿ ಖರ್ಚು ಜಾಸ್ತಿ ಆಗಿತ್ತು, ಹಿಂದಿನ ದರ ಪರಿಷ್ಕರಣೆಗೂ ಮನೆ ನಾವು ಮಾಡಿದ್ದಕ್ಕೂ. ಅದರಿಂದ ಅನಿವಾರ್ಯವಾಗಿ ನಾವು ಮಾಡಿದ್ವಿ ಅಷ್ಟೇ. ಈಗೇನಿಲ್ಲ ಸರ್ ಅಂತ ಪ್ರಸ್ತಾವನೆ? ಇಲ್ಲ. ನೆನ್ನೆ ಇತ್ತು ಮೀಟಿಂಗ್. ನೆನ್ನೆ ಅಂದರೆ 5ನೇ ತಾರೀಕು ಮೀಟಿಂಗ್ ಇತ್ತು. ಮುಖ್ಯಮಂತ್ರಿಗಳು ಬರೋ ತಡ ಆಯ್ತಲ್ಲ ದೆಹಲಿಯಿಂದ. ಆದ್ದರಿಂದ 10ಕ್ಕೆ ಅಂತ ಹೇಳಿದೆ, 10ಕ್ಕೆ ರಜಾ ಇದೆ, 11ಕ್ಕೆ ಅಥವಾ 12 ಅದೊಂದು ಬಿಟ್ಟರೆ ಈ PFದೆಲ್ಲನೂ ಒಟ್ಟು BJPಯವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಜನಾಕ್ರೋಶ, ಆಕ್ರೋಶ, ಈ ಕ್ರೋಶ ಅಂತ. 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ನಮ್ಮ 4 ಕಾರ್ಪೊರೇಷನ್ಗೆ. PF ಕಟ್ಟಿರಲಿಲ್ಲ, ಗ್ರ್ಯಾಚ್ಯುಯಿಟಿ ಕಟ್ಟಿರಲಿಲ್ಲ, ಕಾಂಟ್ರಾಕ್ಟರ್ಸ್ ಬಿಲ್ ಬಾಕಿ ಕೊಟ್ಟಿರಲಿಲ್ಲ. ಆಮೇಲೆ ಇದು 38 ತಿಂಗಳು 2020ರಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಯಿತು, 23ರಲ್ಲಿ ಮಾಡಿದ್ರು. 30 ತಿಂಗಳಾದಮೇಲೆ ಎಷ್ಟು 30 ತಿಂಗಳಾದಮೇಲೆ ವೇತನ ಪರಿಷ್ಕರಣೆ ಮಾಡಿ ಬಡ್ಜೆಟಲ್ಲಿ ಒಂದು ಪೈಸಾನೂ ಇಟ್ಟಿರಲಿಲ್ಲ. ಅವರು 5,900 ಕೋಟಿ ಸಾಲ ಇಟ್ಟಿದ್ದರಿಂದ ಇವತ್ತು ನಾವು ಸಮಸ್ಯೆಗಳಾಯಿತು ಅಷ್ಟೇ. ಹಿಂದೆ ನಾನು 2013ರಿಂದ 2017ವರೆಗೂ ಇದೇ ಇಲಾಖೆ ಮಿನಿಸ್ಟರ್ ಇದ್ದಾಗ ಹೈಯೆಸ್ಟ್ ಬಸ್ ಸ್ಟ್ಯಾಂಡ್ಗಳು ಅವು ನಾನೇ ಕೊಟ್ಟಿದ್ದು. ಇವನ್ ಬಾಂಬೆ ಕರ್ನಾಟಕದಲ್ಲೂ ಅಷ್ಟೇ. ಈಗಲೂ ಕೊಡ್ತೀವಿ ಬಿಡಿ, ಈಗ ಮತ್ತೆ 700-800 ಬಸ್ ಆ್ಯಡ್ ಮಾಡ್ತೀವಿ. ಸರ್, ಈಗ ಹೊಸ ಬಸ್ಗಳು ಕೊಡ್ತೇನೆ ಅಂತ 40 ಬಸ್ಗಳನ್ನ MB ಪಾಟೀಲರು ಹೋಮ್ ಮಿನಿಸ್ಟರ್ ಆದಾಗ ಉದ್ಘಾಟನೆ ಮಾಡಿದ್ರು ವಿಜಯಪುರದಲ್ಲಿ. ಆದ್ರೆ ಆ 40 ಬಸ್ಗಳಿಗೆ ಕಾಣೆಯಾಗಿದೆ. ಅವು ನಾನೇ ಇದ್ನಲ್ಲ, 4-5 ಬಸ್ ಮಾತ್ರ ಓಡಾಡ್ತಾ ಇದಾವೆ ಸರ್. ಅವಾಗ ನಗರ ಸಾರಿಗೆ ನಾನೇ ಪ್ರಾರಂಭ ಮಾಡಿ, ನಾನು ಬಂದಿದ್ದಲ್ಲ ಅವತ್ತು. ಸರ್ ಮಾಡಿ ಈಗ ಅವೇ 40 ಬಸ್ಗಳಲ್ಲಿ ಇರೋದು ಬರೀ ಕೇವಲ 4-5 ಬಸ್ ಅಷ್ಟೇ ಕಾಣಿಸ್ತಾ ಇದೆ ಸರ್ ಸಿಟಿಲಿ. ನಗರ ಬಸ್ಗಳನ್ನು ಈಗ ಹಳ್ಳಿಗಳಿಗೆಲ್ಲ ಬಿಟ್ಟಿದ್ದಾರೆ ಅಂತ. ಇಲ್ಲ, ಈ ನಗರ ಬೆಳೆದು ಬಿಡ್ತಲ್ಲ, ಅದು ಇಷ್ಟಾದ್ರೂ ಕೂಡ ಅದೇ ಸರ್. ಯಾಕಂದ್ರೆ ಇದರಿಂದ ಏನಾಗ್ತದೆ, ಆಟೋ ಸಂಚಾರ ಇಲ್ಲ. ಈ ಸಲ ವಿಶೇಷವಾಗಿ ನಗರ ಸಾರಿಗೆನೇ ಹೆಚ್ಚು ಒತ್ತು ಕೊಡ್ತೀವಿ.
ಎಸ್ ಈಗ ಈ ಬಸ್ ಏನು ಬಂದಾಗಿದೆ ಅವನವ್ರು ಸ್ಟಾರ್ಟ್ ಮಾಡ್ತಾರೆ ಹೆಂಗೆ ಸರ್ 40 ಬಸ್ಗಳು ಕೊಟ್ಟಿದ್ದು ಸರ್. ಚೆಕ್ ಮಾಡಿ ಹೇಳ್ತೀನಿ. ಸರ್ ನಿಮ್ಮ ಪಕ್ಷದ ಶಾಸಕರೊಬ್ಬರು ಪೀಠದಿಂದ ಇಳಿಸ್ತೀವಿ ಅಂತ ಮಾತಾಡ್ತಾರೆ. ನಾವು ಅದರಲ್ಲೆಲ್ಲ ಇಂಟರ್ಫಿಯರ್ ಆಗಲ್ಲಪ್ಪ. ಎಸ್ ಸರ್